ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನ್ಯೂ ವೀಕು. ಆಸ್ ಎಕ್ಸ್‌ಪೆಕ್ಟೆಡ್ ಮಾರ್ಕೆಟು 130 ಪಾಯಿಂಟ್‌ಗಿಂತ ಮೇಲೆ ಇಲ್ಲ. ಯಾಕಂದ್ರೆ ಫ್ರೈಡೆ ನೈಟು ಅಮೆರಿಕಾದಲ್ಲಿ ಭಯಂಕರವಾಗಿ ಏರಿತ್ತು ಮಾರ್ಕೆಟು. ಮಾರ್ಕೆಟ್ ಏರೋದಕ್ಕೆ ಏನು ಕಾರಣ ಅಂತ ನೀವು ನೋಡಿದ್ರಿ ಅಂದ್ರೆ, ಓವರಾಲ್ ಆಗಿ ಅಮೆರಿಕಾಲಿ ಜಾಬ್ ನಂಬರ್ಸ್ ಚೆನ್ನಾಗಿ ಬಂತು. ಸೊ, ಅಮೆರಿಕಾದಲ್ಲಿ ಬಂದು ಕೆಲಸದ ಅವಕಾಶಗಳು ಅನ್ನೋದು ತುಂಬ ಚೆನ್ನಾಗಿ ಸಿಗ್ತಾ ಇದೆ. 1,75,000 ಮೇಲೆ ಏನೋ ಹೊಸ ಚಾನ್ಸಸ್ ಕ್ರಿಯೇಟ್ ಆಗಿದೆ. ಇದು ಬಂದು ಎಕ್ಸ್‌ಪೆಕ್ಟೇಷನ್ಸ್‌ಗಿಂತ ಮೇಲೆ. ಅದರಿಂದ ಆ ಕಾಂಟ್ರಾಕ್ಷನ್ ಅಂತ ಮುಂಚೆ ಬಂದಂಥ ನ್ಯೂಸ್ ಬಂದು ಟೆಂಪರರಿ ಫಾಲ್ ಅನ್ನೋ ಥರ ಅನ್ಕೋತಾ ಇದ್ದಾರೆ. ಇನ್ನೊಂದು ಸೈಡಲ್ಲಿ ಅಮೆರಿಕಾಲಿ ಬಂದು ಟ್ಯಾರಿಫ್‌ನ ಕಡಿಮೆ ಮಾಡೋ ಥರ ಏನೂ ನ್ಯೂಸ್ ಇಲ್ಲ. ಇದುವರೆಗೂ ಯಾವ ದೇಶದ ಜೊತೆನೂ ದೊಡ್ಡದಾಗಿ ಪ್ರೋಗ್ರೆಸ್ ಏನೂ ಇಲ್ಲ. ಸಿನಿಮಾ ಮೇಲೆ 100% ಟ್ಯಾರಿಫ್ ಹಾಕ್ತೀನಿ ಅಂತ ಇದ್ದಾರೆ. ಈ ಹಾಲಿವುಡ್ ಮೂವಿ ಟ್ಯಾಕ್ಸ್ ಅನ್ನೋದು ಹೇಗೆ ಅಂದರೆ, ಬೇರೆ ದೇಶದ ಹಣನ ಶಾರುಖ್ ಖಾನ್ ಸಿನಿಮಾ ಹೋದರೆ ಟ್ಯಾಕ್ಸ್ ಇರಲ್ಲ. ಈ ಹಾಲಿವುಡ್ ಸಿನಿಮಾನ ಬಂದು ನೀವು ಇಂಡಿಯಾದಲ್ಲಿ ಶೂಟ್ ಮಾಡಿಬಿಟ್ಟು ಮತ್ತೆ ಅಮೆರಿಕಾದಲ್ಲಿ ಹಾಕಿದ್ರಿ ಅಂದರೆ 100% ಟ್ಯಾಕ್ಸು. ಸೊ, ಅಮೆರಿಕಾದಲ್ಲಿ ಶೂಟ್ ಮಾಡಿದ್ರೆ ಅದಕ್ಕೊಂದು ಟ್ಯಾಕ್ಸು. ಆ ಅಮೆರಿಕ ಬಿಟ್ಟು ಹೊರಗಡೆ ದೇಶದಲ್ಲಿ ನಾವು ಶೂಟ್ ಮಾಡಿದ್ವಿ ಅಂದರೆ ಅದಕ್ಕೊಂದು ಬೇರೆ ಟ್ಯಾಕ್ಸು 100% ಅಂತ ಹೇಳ್ತಾರೆ. ಇದೆಲ್ಲ ಎಲ್ಲೋ ಮುಗಿಯುತ್ತೆ ಅನ್ನೋದು ಗೊತ್ತಿಲ್ಲ. ಇದಕ್ಕೆ ಮುಂಚೆ ಆಲನ್ ಗೈಟ್ಸ್ ಫಾಲ್ಕ್ ಅಂತ ಒಂದು ಫೆಡರಲ್ ರಿಸರ್ವ್ ಗವರ್ನರ್ ಇದ್ದರು. ಅವ್ರ ಬ್ಯಾಗ್ ಎಷ್ಟು ತಿಕ್ಕಾಗಿದೆ ಅಂತ ನೋಡಿ ಇಂಟ್ರೆಸ್ಟ್ ರೇಟನ್ನು ಹೇಳುವಂಥ ಕಾಲ ಇತ್ತು. ಕೊನೆಯಲ್ಲಿ ರಿಟೈರ್ ಆದಮೇಲೆ ಹೇಳ್ತಾರೆ, ಸ್ಯಾಂಡ್ವಿಚ್ ಯಾವ ಸೈಜಲ್ಲಿ ಇದೆಯೋ ಆ ಸೈಜಲ್ಲಿ ಬ್ಯಾಗ್ ತಿಕ್ಕಾಗಿರುತ್ತೆ ಅಂತ. ಅದೇ ಥರನೇ ನಾನಿವಾಗ ನಿಮ್ಗೆ ಹೇಳ್ತಾ ಇದ್ದೀನಿ. ಟ್ರಂಪು ಏನು ಶರ್ಟ್ ಹಾಕೋತಾ ಇದ್ದಾನೆ, ಏನು ಪ್ಯಾಂಟ್ ಹಾಕೋತಾ ಇದ್ದಾನೆ ಅನ್ನೋದ್ರ ಮೇಲೇ ಮಾರ್ಕೆಟ್ನೇ ಹೇಳ್ಬೋದು. ಇವತ್ತು ಅದರಲ್ಲಿ 2 ದೊಡ್ಡ ಡೆವಲಪ್ಮೆಂಟು. ಸೋನಿ ಸ್ಟಾಕ್ಸು ತುಂಬ ಭಯಂಕರವಾಗಿ ಏರಿದೆ. ಯಾಕಂದರೆ ಸೆಮಿ ಕಂಡಕ್ಟರ್ ಕಂಪನಿನ ಸೆಪರೇಟಾಗಿ ಸ್ಪಿನ್ ಆಫ್ ಮಾಡ್ತಾರೆ ಸೋನಿ ಅಂತ ಒಂದು ರೂಮರ್. ಅದಕ್ಕೂ ಮುಂಚೆ ಫೈನಾನ್ಸ್ ಕಂಪನಿನ ಹೇಗೆ ಮೂವ್ ಓವರ್ ಮಾಡ್ತಾರೆ ಅಂತ ಒಂದು ರೂಮರ್. ಮಾಡ್ತಾರಾ ಮಾಡಲ್ವಾ ಅನ್ನೋದು ಗೊತ್ತಿಲ್ಲ. ರೂಮರು ಸೋನಿ ಸ್ಟಾಕು ಟಕ್ ಅಂತ ಏರ್ಬಿಡ್ತು. ಅದೇ ಸಮಯದಲ್ಲಿ ಎನ್ವಿಡಿಯಾ ಸ್ಟಾಕು ಕೆಳಗಡೆ ಬೀಳ್ತಾನೇ ಇದೆ. 20%ಗಿಂತ ಜಾಸ್ತಿ ಬಿದ್ದುಬಿಡ್ತು ಕೆಳಗೆ ಈ ಒಂದು 6 ತಿಂಗಳಲ್ಲಿ. ಇದಕ್ಕೆ ಮೇಲೆ ಬಂದು ಈಗ ಒಂದು ಪ್ರಾಬ್ಲಮ್ ಈಗ ಸದ್ಯಕ್ಕೆ ಸಾಲ್ವ್ ಆಗೋದಿಲ್ಲ. ಅದೇ ಥರ ಟೆಲಿವಿಷನ್ ಇಂಡಿಯಾದಲ್ಲಿ ಸಾವರ್ ಇಂಡಸ್ಟ್ರಿ ಈಗ ನೋಡಿದ್ರಿ ಅಂದರೆ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ಸು ಓವರ್ ಟೇಕನ್ ಟಿವಿ ಅಡ್ವರ್ಟೈಸ್ಮೆಂಟ್ಸು. ಈ ಥರ ಸಮಯದಲ್ಲಿ ಟಾಟಾ ಬಂದು ಟಾಟಾ ಸ್ಕೈ, ಟಾಟಾ ಪ್ಲೇ ಅಂತ ಒಂದಿಟ್ಟಿದ್ದ, ಭಾರತೀಯ ಏರ್ಟೆಲ್ ಅಂತ ಒಂದಿಟ್ಟಿದ್ರು. ಸೊ, ಇದೆರಡನ್ನೂ ಮರ್ಜ್ ಮಾಡೋಣ ಅಂತ ಒಂದು ಡಿಸ್ಕಷನ್ ಹೋಗ್ತಾ ಇತ್ತು. ಎರಡೂ ಕಡೆಯೂ ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ರಿಸಾಲ್ವ್ ಮಾಡೋಕ್ಕಾಗಿಲ್ಲ ಅಂತ PSC ಹತ್ರ ಒಂದು ಡಿಸ್ಕ್ಲೋಸರ್ ಹೇಳ್ಬಿಟ್ರು. ನಮ್ಮಿಬ್ಬರ ಮಾತುಕತೆ ಫೇಲ್ಯೂರ್ ಆಗೋಯಿತು. ನಾವು ಒಬ್ರಿಗೊಬ್ರು ಪರಸ್ಪರ ಮಾತಾಡ್ಕೊಂಡಿದ್ದು ವೇಸ್ಟ್ ಆಫ್ ಟೈಮ್ ಅಂತ. ಈಗ ರಿಲಯನ್ಸ್ ಏನಾದರೂ ಡೈಲಿ ಒಂದೊಂದು ನ್ಯೂಸ್ನ ಕೊಟ್ಟು ಸ್ಟಾಕ್ನ ಮೇಲೆತ್ತಿ ಇಟ್ಕೋತಾ ಇದ್ದಾರೆ. ರಿಲಯನ್ಸ್ ಕನ್ಸ್ಯೂಮರ್ ಅನ್ನೋದನ್ನು ನಾವು ಅಂದ್ಕೊಂಡ್ರೆ ಒಂದು ಕಂಪನಿಯಾಗಿ ಬಗ್ಸಾಯಿಸ್ತೀವಿ ಅಂತ ಹೇಳಿದ್ದಾರೆ. ಕಂಫರ್ಟಬಲ್ ಆಗಿ ಬಗ್ಸಾಯಿಸ್ತೀವಿ ಅಂತ ಹೇಳ್ತಾ ಇಲ್ಲ. ಅದಾದಮೇಲೆ ನೀವು ನೋಡಿದ್ರಿ ಅಂದರೆ ಝೈಡರ್ ಲೈಫ್ ಸೈನ್ಸಸ್ ಏನು ಹೇಳ್ತಾರೆ, ಮಾತ್ರೆಗಳು ಔಷಧಿಗಳನ್ನ ಮಾತ್ರ ನಾವು ಮಾಡೋದಿಲ್ಲ, ನಾವು ಮೆಡಿಕಲ್ ಡಿವೈಸಸ್ನು ಮಾಡ್ತೀವಿ. ಈ ಮೆಡಿಕಲ್ ಡಿವೈಸಸ್ನ ಆಲ್ರೆಡಿ ಲಿಮ್ಮಲ್ಲಿ ಬಂದು ಮಾಡ್ತಾ ಇದ್ದೀವಿ. ಕಾರ್ಡಿಯಾಲಜಿ, ನೆಫ್ರಿಯಾಲಜಿ, ಆರ್ಥೋಪೆಡಿಕ್ಸಲ್ಲಿ ನಾವು ಒಂದು ಮೆಡಿಕಲ್ ಡಿವೈಸಸ್ ಮಾಡ್ತೀವಿ ಹಂಗಂತ ತುಂಬ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಅದನ್ನು ಬಂದು ಒಂದು ಕ್ಲಿಯರ್ ಪ್ರಾಜೆಕ್ಟ್ಲಿ ಆಫ್ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಇದೇ ಸಮಯದಲ್ಲಿ ITC ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಡಿಮ್ಯಾಂಡ್ನ ಫೋರ್ಕಾಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಡಿಸ್ಟ್ರಿಬ್ಯೂಷನ್ನ ಇನ್ನೂ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾನೆ. ರಿಲಯನ್ಸ್ ನ್ಯೂಸಲ್ಲಿ ಏನು ಕನ್ಫ್ಯೂಷನ್ನು ಅಂದರೆ, ಈಗ 2 ಗ್ರೂಪ್ ಆಫ್ ಕನ್ಸ್ಯೂಮರ್ ಗೂಡ್ಸ್ ಇದೆ. ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಸೆಪ್ರೇಟಾಗಿ ಒಂದು ರಿಲಯನ್ಸಲ್ಲಿ ಬ್ರ್ಯಾಂಡಲ್ಲಿ ಈ ಸೋಪು, ಬಾಚಣಿಗೆ ಎಲ್ಲ ಮಾರ್ತಾರೆ. ಆಮೇಲೆ ಕ್ಯಾಂಪಾನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದು ಕನ್ಸ್ಯೂಮರ್ ಗೂಡ್ಸು, ಯಾವುದು ಕನ್ಸ್ಯೂಮರ್ ಗೂಡ್ಸ್ ಅಲ್ಲ ಅನ್ನೋದು ಗೊತ್ತಾಗ್ತಾ. ಕ್ಯಾಂಪ 1000 ಕೋಟಿ ಸೇಲ್ಸ್ ಆಗೋಯ್ತು ಅಂತಾರೆ. ಅರ್ಧ ಬೆಲೆಗೆ ಮಾರಿದ್ರೆ ಯಾವ್ದು ಬೇಕಾದ್ರೂ ಮಾರ್ಬೋದು. ಕೋಕಾ-ಕೋಲಾ ಟೇಸ್ಟ್ ಥರ ಹಾಕಿ ಪನ್ನೀರ್ ಸೋಡಾ ಥರ ಮಾರಿದ್ರಿ ಅಂದರೆ ಡೆಫಿನೆಟಾಗಿ ಮಾರುತ್ತೆ. ನೀವು ಪ್ರಾಫಿಟ್ನ ಸಂಪಾದಿಸೋದಕ್ಕೆ ತಿರ್ಗಾ ಆ ರೇಟ್ ಹಾಕಬೇಕು. ಅದರಿಂದ ಈಗ ಇವರು ಬಂದು ಫುಡ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ತಾ ಇದ್ದಾರಾ, ಇನ್ನು ಕನ್ಸ್ಯೂಮರ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ತಾ ಇದ್ದಾರಾ, ಇರೋಂಥ ಒಂದು ಎಲೆಕ್ಟ್ರಾನಿಕ್ಸ್ನ ಅನೌನ್ಸ್ ಮಾಡಿದ್ರು ಅದರಲ್ಲಿ ಮಾಡ್ತಾ ಇದ್ದಾರಾ, ಅಲ್ಲ ನಿನ್ನೆ ಚೈನೀಸ್ ಬ್ರ್ಯಾಂಡ್ ಏನೋ ತಗೋತೀನಿ ಅಂತ ಹೇಳಿದ್ನಲ್ಲ ಅದರಲ್ಲಿ ಮಾಡ್ತಾನಾ, ಇದೆಲ್ಲ ನಮಗೆ ಗೊತ್ತಿಲ್ಲ. ಆದರೆ ಸಾಲ ಮಾತ್ರ ಏರ್ತಾನೆ ಇದೆ. ಅದೇ ಸಮಯದಲ್ಲಿ ಈ ಫ್ಲಿಪ್ಕಾರ್ಟು, ಬಿಗ್ ಬಾಸ್ಕೆಟು, ಅಮೆಝಾನು ಇವರೆಲ್ಲ ಹೋಮ್ ಡೆಲಿವರಿನಲ್ಲಿ ಇಳಿದ್ಬಿಟ್ರು. ಇವರೊಂದು ಈಗ ಕ್ವಿಕ್ ಕಾಮರ್ಸು ಮಾಡ್ತೀನಿ ಅಂತಾರೆ. ಇದೆಲ್ಲ ಸೇರಿಸಿದ್ರೆ ನೀವು ಯಾವುದ್ರಲ್ಲಿ ಮಾಡ್ತೀರಾ ಅನ್ನೋದು ಗೊತ್ತಿಲ್ಲ.
ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ರಿಸಲ್ಟ್ ಬಂದಿದೆ. ಅದರಲ್ಲೇನು ದೊಡ್ಡದಾಗಿ ವಿಷಯ ಇಲ್ಲ. ಕೋಟಕ್ ಮಹೀಂದ್ರಾದು ರಿಸಲ್ಟ್ ಬಂದಿದೆ. ಅದು ಕೂಡ ಏನು ಖುಷಿಯಾಗಿಲ್ಲ. JLRಗೆ ಒಂದು ಒಳ್ಳೆ ನ್ಯೂಸು. ನಾವು ತಿರ್ಗಾ ಹೊರದೇಶಕ್ಕೆ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ಪಾಸ್ ಇದೆ ಅಂತ ಹೇಳ್ತಾರೆ. ಈ ಥರ JLR ಥರ ಕಂಪ್ನಿಗಳೆಲ್ಲ ಒಂದೇ ಸಲ ಎಕ್ಸ್ಪೋರ್ಟ್ ಮಾಡಿದ್ರಿಂದಾನೇ ಇಂಪೋರ್ಟ್ಸ್ ಜಾಸ್ತಿ ಆಗಿ ಅಮೇರಿಕನ್ ಎಕಾನಮಿ ಕಾಂಟ್ರಾಕ್ಟ್ ಆಯಿತು. ಅದರಿಂದ ಎಕ್ಸ್ಪೋರ್ಟ್ಸ್ನೆಲ್ಲ ಇವತ್ತೇ ಏರ್ಸೋದಿಲ್ಲ. 2-3 ತಿಂಗಳಾಗುತ್ತೆ. ಮುಂಚೆನೇ ಕಳಿಸಿದ್ದ ಸ್ಟಾಕ್ ಎಲ್ಲ ಕಡಿಮೆ ಆದಮೇಲೆನೆ ಇದನ್ನು ತಿರ್ಗಾ ಏರಿಸ್ತಾರೆ. ಅದೇ ಸಮಯದಲ್ಲಿ OPECಗೂ ಮತ್ತು ವೆನಿಜುಲಾ ಆ್ಯಂಡ್ ರಷ್ಯಾ ಏನು ಹೇಳ್ತಾರೆ ಅಂದರೆ, ಆಯಿಲ್ ಮಾರ್ಕೆಟ್ನ ನಾವು ಸರಕಾಗಿ ಇಳಿಸ್ತೀವಿ. ಕಚ್ಚಾ ಎಣ್ಣೆನ ಒಂದೇ ಸಲ ಮಾರ್ಕೆಟಲ್ಲಿ ಇಳಿಸಿ ಬೆಲೆನ ಧ್ವಂಸ ಮಾಡ್ತೀವಿ ಅಂತ ಇದ್ದಾರೆ. ಒಟ್ಟಿನಲ್ಲಿ ಇಂಡಿಯನ್ ಕನ್ಸ್ಯೂಮರ್ಗೆ ಅಚ್ಚೇ ದಿನ ಇಲ್ಲ. ಇಂಡಿಯನ್ ಗೌರ್ಮೆಂಟ್ಗೆ ಅಚ್ಚೇ ದಿನ. $60ಗಿಂತ ಕೆಳಗೆ ಕಚ್ಚಾ ಎಣ್ಣೆ ಹೋಗುತ್ತೆ. ನೀವು ಸಿಲಿಂಡರ್ಗೆ ₹1000 ಕೊಡ್ತಾ ಇರ್ತೀರಾ. ಪೆಟ್ರೋಲ್ಗೆ ₹100 ಆಗುತ್ತೆ. ಡೀಸೆಲ್ಗೆ ₹100 ಕಟ್ತಾ ಇರ್ತೀವಿ. ಇನ್ಮೇಲೆ ಕೇಳೋದಕ್ಕೆ ಯಾರೂ ಇರಲ್ಲ. ಇದು ಇನ್ನೊಂದು ಸೈಡ್ ನ್ಯೂಸ್ ಓಡ್ತಾ ಇದೆ ಇವತ್ತು. ಅದರಿಂದ ಈ ಮಾರ್ಕೆಟಲ್ಲಿ ನಾವು ನಿಲ್ಲಿಸಿ ನಿಧಾನವಾಗಿ ಆಡೋದನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಯಾಕಂದರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸು ಏರ್ತಾನೇ ಇದೆ. ಇನ್ನೊಂದು ಸೈಡಲ್ಲಿ ಕನ್ಸಂಪ್ಷನ್ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ. ಮೋಟಾರ್ ಸೈಕಲ್ ಕಂಪನಿ ಎಲ್ಲ ಏನು ಹೇಳ್ತಾರೆ ಅಂದರೆ, ಈ ವರ್ಷ ಸೂಪರಾಗಿರುತ್ತೆ ಸೇಲ್ಸು, ಒಳ್ಳೆ ಭವಿಷ್ಯದ ಕಾಲ ಬಂದ್ಬಿಟ್ಟಿದೆ ಅಂತ ಹೇಳಿದ್ರು. ಮಾರ್ಚಲ್ಲಿ ಸ್ವಲ್ಪ ಒಂದೇ ಸಲ ಡಂಪ್ ಮಾಡಿದ್ರು ಸ್ಟಾಕ್ನ. ಮಾರ್ಚಲ್ಲಿ ಡಂಪ್ ಮಾಡಿದ್ನೋ ಮಾಡಿಲ್ವೋ, ಏಪ್ರಿಲಲ್ಲಿ ಡಬ್ ಅಂತ ಬಿದ್ದೋಯ್ತು. 15-16% ಸೇಲ್ಸು ಡೌನ್ ಅಂತಾರೆ. ವೀಲರಲ್ಲೆಲ್ಲ ಬಂದು ಸ್ಕೂಟರ್ ಸೇಲ್ಸಲ್ಲಿ ಇದು ಚೆನ್ನಾಗಿ ತೋರಿಸ್ತಾ ಇದೆ. ಹೆವಿ ಸೇಲ್ಸ್ 3 ಕಂಪನಿ 25,000 ಮಾರಿದ್ರಲ್ಲಿ ಇವತ್ತು 3 ಕಂಪನಿ 19,000ದಲ್ಲಿ ಇದ್ದಾರೆ. TVS ನಂಬರ್ 1 ಪೊಸಿಷನ್, 19,200 ಅಲ್ಲಿ ನಂಬರ್ 2 ಪೊಸಿಷನ್ ಓಲಾ. ಬರೀ 19,000ದಲ್ಲಿ ನಂಬರ್ 3 ಪೊಸಿಷನ್ನು ನಮ್ಮ ಬಜಾಜು. ಆದರೆ ಓಲಾದಲ್ಲಿ ಮಾರ್ಚ್ದು ಕ್ಯಾರಿ ಫಾರ್ವರ್ಡ್ ಸೇಲ್ಸ್ ಎಷ್ಟಿದೆ, ಯಾಕಂದರೆ ವಾಹನ ರಿಜಿಸ್ಟ್ರೇಷನಲ್ಲಿ ಅವ್ರಿಗೆ ಪ್ರಾಬ್ಲಮ್ ಇತ್ತು. ಇದೇ ಓಲಾದಲ್ಲಿ ಏನೋ ರೀಸ್ಟ್ರಕ್ಚರ್ ಮಾಡಿ ಓಲಾ ಬ್ರ್ಯಾಂಡ್ ವ್ಯಾಲ್ಯೂನ ತಗೊಂಡೋಗಿ ಭವೇಶ್ ಅಗರ್ವಾಲ್ ಅವರ ಫ್ಯಾಮಿಲಿ ಆಫೀಸ್ ಒಳಗೆ ಡಿಸೈಡ್ ಮಾಡುತ್ತೆ ಅಂತಾರೆ. ನಲ್ಲಿ ಇದನ್ನೆಲ್ಲ ನೋಡಿದ್ರೆ ಬೈಜಸ್ ಆಡಿದ ಗೇಮ್ ಥರ ಕಾಣ್ತಾ ಇದೆ. ಇಷ್ಟು ದಿನ ಓಲಾ ಇದನ್ನು ಕಡಿಯುತ್ತೆ ಅನ್ನೋದು ಗೊತ್ತಿಲ್ಲ. ರಾಜೀವ್ ಬಜಾಜ್ ಬೇರೆ ಬಾಯಿ ಇಟ್ಬಿಟ್ರು. ಅದರಿಂದ ಆಳ್ಮೆಯಿಂದ ಕಾದು ನೋಡಿ ಈ ಥರ ಒಂದು ಜಾಗದಲ್ಲಿ ಕೈ ಇಡಬೇಡಿ. ಈಗ ನಮ್ಮ ವಿಷ್ಣು ಇದ್ದಾರೆ, ನಿಮ್ಮ ಪ್ರಶ್ನೆಗಳನ್ನ ಅವ್ರು ಕೇಳ್ತಾರೆ. ಸೊ ಇವತ್ತು ತುಂಬಾ ನ್ಯೂಸ್ ಡೆವಲಪ್ಮೆಂಟ್ಸ್ ಇದೆ. ಆ ನ್ಯೂಸ್ ಡೆವಲಪ್ಮೆಂಟ್ಸ್ ಅಲ್ಲಿ ಇರುವಂತ ಸಂದೇಹಗಳನ್ನ ಸಾರ್ನ ಕೇಳಿ ತಿಳ್ಕೊಳ್ಳೋಣ. ಸರ್, ಮೊದಲು ವಾರೆನ್ ಬಫೆಟ್ ಬಂದು ರಿಟೈರ್ ಆಗ್ತಾರೆ ಅಂತ ಒಂದು ವಿಷಯ. ಅದ್ರಲ್ಲಿ ಬಂದು ಏಕೆಬಲ್ ಅಲ್ಲಿ ತಗೊಂಡ್ಬಾರೆ ಅಂತ ಒಂದು ವೈ ಹಿ ಇಸ್, ಯಾಕೆ ಅವ್ರನ್ನ ತಗೊಂಡ್ ಬರ್ಬೇಕು? 25 ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಮುಂಚೆನೇ ಚಾರುಮಂಗ ಜೊತೆ ಇರೋವಾಗ್ಲೇನೆ ಇವರು ಟೆಟ್ಕಾನ್ಸ್ ಅಂತ ಒಬ್ರಿದ್ದಾರೆ. ಈ ಥರ ಒಂದು 3-4 ಜನನ ನೋಡಿ ಇರೋದ್ರಲ್ಲೇ ಇವರೇನೇ ಬೆಸ್ಟ್ ಅಂತ. ಆ್ಯಕ್ಚುಲಿ ಅಜಿತ್ ಜೈನೇನೆ ಇವ್ರಾದ್ಮೇಲೆ ಬರ್ತಾರೆ ಅಂತ ನಾವು ಎದುರು ನೋಡಿದ್ವಿ. ಆದರೆ ಅಜಿತ್ ಜೈನ್ಗೆ 72 ವರ್ಷ ವಯಸ್ಸಾಗೋಯ್ತು. ನೀವು ರಿಟೈರ್ ಆಗಿದ್ದ ದಿವಸ ನಾನು ರಿಟೈರ್ ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ರು. ಈ ಬಫೆಟ್ ಎಂಪೈರ್ ನೀವು ನೋಡಿದ್ರಿ ಅಂದರೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬಂದು ಇನ್ಶೂರೆನ್ಸ್ ಬಿಸ್ನೆಸ್ಸು. ಅವರು CEO ಆದ್ರೂ ಅಜಿತ್ ಜೈನೇ ಬಂದು ಇನ್ಶೂರೆನ್ಸ್ ಅಂಡರ್ ರೈಟಿಂಗ್ನ ನೋಡ್ತಾರೆ. ರಿಯಲ್ ಪವರ್ ಯಾವಾಗ ಬದಲಾಗುತ್ತೆ ಅಂದರೆ ಅಜಿತ್ ಜೈನ್ ಅವ್ರ ಹತ್ರ ಇಂದ ಇವರು ಇನ್ಶೂರೆನ್ಸ್ ಬಿಸ್ನೆಸ್ನ ಟೇಕ್ ಓವರ್ ಮಾಡಿದ್ರೆ. ಯಾಕಂದರೆ ಇನ್ಶೂರೆನ್ಸ್ ಬಿಸ್ನೆಸ್ಸೇ ಫಸ್ಟ್ 2 ಕೊಡುತ್ತೆ. ಒಂದು ಅಂಡರ್ ರೈಟಿಂಗ್ ಪ್ರಾಫಿಟ್ ಕೊಡುತ್ತೆ, ಇನ್ನೊಂದು ಎವರ್ ಗ್ರೋಯಿಂಗ್ ಫ್ಲೋಟ್ ಕೊಡುತ್ತೆ. ಆ ಫ್ಲೋಟನ್ನೇ ಅವರು ಬಂದು ಇನ್ವೆಸ್ಟ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಇದರಲ್ಲಿ ಈ ವರ್ಷ ಬಂದಂಥ ರಿಸಲ್ಟಲ್ಲಿ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಗಿದ್ರೂ ಅದು ಯಾಕಂದರೆ ಕ್ಯಾಲಿಫೋರ್ನಿಯಾದಲ್ಲಿ $1.2 ಬಿಲಿಯನ್ ಅವ್ರಿಗೆ ಬಂದು ಫೈರ್ನಿಂದ ಲಾಸು ಇದ್ರೂ ಅಂಡರ್ ರೈಟಿಂಗ್ ಪ್ರಾಫಿಟ್ ಮಾಡಿದ್ದಾರೆ. ಅಂದರೆ ತಗೊಂಡಂಥ ಪ್ರೀಮಿಯಮ್ಗಿಂತ ಕಮ್ಮಿಯಾಗಿಯೇ ಪ್ರೀಮಿಯಮ್ನ ಪೇ ಮಾಡಿದ್ದಾರೆ. ಸೊ ದೇ ಆರ್ ಮೇಕಿಂಗ್ ಎ ಲಾಟ್ ಆಫ್ ಮನಿ ಆ್ಯಂಡ್ ದುಡ್ಡು ಬಂದು ಅವ್ರ ಹತ್ರ ತಿರ್ಗಾ ಅವ್ರ ಹತ್ರ ದುಡ್ಡು ಬಂದು ಇದೆ ಏರ್ತಾ ಇದೆ. ಸೊ ಇದು ಬಂದು ಈ ದುಡ್ಡನ್ನ ಕಲೆಕ್ಟ್ ಮಾಡಿ ಆ ಪ್ರಾಫಿಟ್ನ ತೊಗೊಂಡು ಬರೋದು ಅಜಿತ್ ಜೈನ್. ಆ ಅಜಿತ್ ಜೈನ್ ಬಂದು ಇನ್ನೂ ಕಂಟಿನ್ಯೂ ಮಾಡ್ತೀನಿ ಅಂದ್ಬಿಟ್ಟು. ಇದು ಒಂದು ಸಿಂಬಾಲಿಕ್ ಚೇಂಜು. ಇದನ್ನು ಆಲ್ ಡೀಟೇಲ್ಸ್ ಅವರ ದೇಹಕ್ಕೆ ಏನು ಎತ್ತ ಅನ್ನೋದು ಅವರು. ಯಾಕಂದರೆ 94 ವರ್ಷ ವಯಸ್ಸು, ತುಂಬ ಇಳಿ ವಯಸ್ಸು. ಮೇ ಬಿ ಅವರ ಮೆಂಟಲ್ ಫ್ಯಾಕಲ್ಟಿ ಹೋಗ್ಬಿಡ್ತಾ ಅಥವಾ ಸ್ವಲ್ಪ ಕಡಿಮೆ ಆಗಿ ಎಣ್ಣೆ ನೋಡೋವಾಗ ಏನು ಮೆಂಟಲ್ ಫ್ಯಾಕಲ್ಟಿ ಎಲ್ಲ ಹೋಗಿಲ್ಲ. ಬಟ್ ವಯಸ್ಸಾಗಿರೋದ್ರಿಂದ ಅವ್ರು ಮಾತಾಡೋದನ್ನ ಬಂದು ಕಷ್ಟಪಟ್ಟು ಮಾತಾಡ್ತಾ ಇದ್ದಾರೆ.
ಹೌದು ಸರ್. ನೋಡಿದ್ರೆ ಇವತ್ತಿಗೂನು 2 ಕೋಫ್ ಬಾಟ್ಲು ಮುಂದೆ ಇಟ್ಕೊಂಡೇ ಮಾತಾಡ್ತಾರೆ. ಸಿ.ಎಸ್. ಕಾಂಡಿ ಕೈಯಲ್ಲಿ ಇಟ್ಕೊಂಡು, ಪಾಕೆಟ್‌ನೆಲ್ಲ ಮುಂದೆ ಇಟ್ಕೊಂಡು, ಆ ಒಂದು ಇದ್ರಲ್ಲೇ ಇದ್ದಾರೆ. ಒಳ್ಳೆ ಪೊಸಿಷನ್ನಲ್ಲೇ ಅದೇ. ಇದ್ದಾರೆ. ಡಿಸೆಂಬರ್ ಅನ್ನೋದು ಇನ್ನೊಂದು 6 ತಿಂಗಳಿದೆ. ಓಕೆ ಸರ್. ಫೈನ್. ಎನ್ವಿಡಿಯಾ ಬಂದು ಲಾಸ್ಟ್ 6 ಮಂತ್ ಅಲ್ಲಿ 20% ಬಿದ್ದಿದೆ. ಸಿಮಿಲರ್ ಹ್ಮ್. ಪಿಎಫ್ 36 ಇದು ಒಂದು ವ್ಯಾಲ್ಯೂ ಬೈಯ ಈ ಟೈಮಲ್ಲಿ. ವ್ಯಾಲ್ಯೂ ಬೈ ಅಂದ್ರೆ ನೀನು ಬಂದು 15, 13, 4, 12 ಅಂತ ಇರಬೇಕು. ಸೊ ಇದು ಬಂದು ಅಮೇರಿಕನ್ ಟರ್ಮ್ಸ್ ಎಕ್ಸ್ಟ್ರೀಮ್ಲಿ ಓವರ್ ವ್ಯಾಲ್ಯೂಡು, ಮಚ್ ಹೈಟ್. ಯಾಕಂದ್ರೆ ಇದೇ ಬಂದು ಫೈನಾನ್ಸ್ ಮಾಡಿ ಚಿಪ್ಪನ್ನ ತಗೊಳ್ಳೋ ಹಾಗೆ ಮಾಡಿ ಕಂಪನಿ ಎಲ್ಲ ಮಾಡಿ ರೇಸ್ನೆಲ್ಲ ಚೆನ್ನಾಗಿ ಟಿಂಕರ್ ಪಟ್ಟಿ ಮಾಡಿ ಮೇಲಿಟ್ಟಿದ್ದಾರೆ. ಡೀಪ್ ಸೀಗ್ ಏನು ಹೇಳ್ಬಿಡ್ತು ಅಂದರೆ ನಿಮಗೆ ನೆಕ್ಸ್ಟ್ ಜನ್ರೇಷನ್ ಚಿಪ್ಸ್ ಬೇಡ, ಇವರು ಸೆಲ್ ಮಾಡೋದಕ್ಕಿಂತ 2 ಜನ್ರೇಷನ್ ಕಮ್ಮಿಯಾಗಿ ಚಿಪ್ಸ್ನ ತಗೊಂಡು ಎ ಮಾಡ್ಬೋದು ಅಂತ. ಆ್ಯಂಡ್ ಎ ಬಗ್ಗೆ ಒಂದು ಬುಕ್ ಬಂದಿದೆ, ಸೌತ್ ಇಂಡಿಯನ್ ಬರೆದಿದ್ದಾರೆ, ಅರವಿಂದ್ ನಾರಾಯಣ್ ಅಂತ. ಸೊ ಎ ಸ್ನೇಕ್ ಆಯಿಲ್ಸ್ ಅಂತ ಒಂದು ಬರೆದಿದ್ದಾರೆ. ಸ್ನೇಕ್ ಆಯಿಲ್ ಸೇಲ್ಸ್ ಮಾಡಿದ್ರೆ ಅವರು ಏನು ಬೇಕಾದರೂ ಸರಿ ಹೋಗ್ಬಿಡುತ್ತೆ, ಅದು ಸರಿ ಹೋಗ್ಬಿಡುತ್ತೆ ಅಂತ ಎಣ್ಣೆನ ಕೈಯಲ್ಲಿ ಕೊಟ್ಟು ತಗೊಳ್ಳಿ, ಇದನ್ನು ಹಚ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ಮು ಸರಿಯಾಗಿಬಿಡುತ್ತೆ ಅಂತಾನೆ. ಸೊ ಎ ಐ ಆ ಥರ ಅಂತಾರೆ. ಸೊ ಎ ಐ ವಿಲ್ ನಾಟ್ ಹ್ಯಾವ್ ದಿ ಕೈಂಡ್ ಆಫ್ ಇಂಪ್ಯಾಕ್ಟ್ ದಟ್ ಎವ್ರಿಬಡಿ ಎಕ್ಸ್ಪೆಕ್ಟ್ಸ್. ಆ್ಯಂಡ್ ಈ ಹೈ ಎಂಡ್ ಚಿಪ್ಪೇ ಬೇಕು ಅನ್ನೋದೇನಿಲ್ಲ, ಅದರಿಂದ ಇವ್ರ ಸೇಲ್ಸ್ ಕಡಿಮೆ ಆಗುತ್ತೆ ಅಂತ ಎದುರು ನೋಡ್ಬೋದು. ಇದರಿಂದ 50% ಬಿದ್ದರೆ ನೋಡೋಣ. ಇರೋ ಜಾಗದಿಂದ ಇನ್ನ 50% ಬೀಳ್ಬೇಕು. 100% ಬೀಳ್ಬೋದು. ಇಟ್ ಇಂಟೈನ್ಸ್ ಅರ್ನಿಂಗ್ಸ್ ಇರ್ಬೋದು, ನೋಡೋಣ. ಓಕೆ ಸರ್. ಝೈಡಸ್ ಲೈಫ್ ಸೈನ್ಸಸ್ ಔಷಧಿ ಅನ್ನೋದು ನಮ್ಮ ಒಂದು ಪಾರ್ಟ್ ಏನೇ ಅನ್ನೋದನ್ನ ಹೇಳಿದ್ದಾರೆ. ಸ್ಟಿಲ್ ಲೆಫ್ಟ್ ವಿಎಫ್ 19. ಅವ್ರು ಏನು ಹೇಳ್ತಾರೆ ಅಂದರೆ ಝೈಡಸ್ ವೆಲ್ನೆಸ್ಸಲ್ಲಿ ಆರ್ಟಿಫಿಷಿಯಲ್ ಶುಗರ್, ಬೇರೆ ಪ್ರಾಡಕ್ಟ್ಸು, ಡಯಾಬಿಟೀಸ್ ಅಲ್ಲದೆ ಬೇರೆ ಎಲ್ಲ ಪ್ರಾಡಕ್ಟ್ಸು ಇದೆ ಅವ್ರ ಹತ್ರ. ಅದೇ ಥರ ಇನ್ನೊಂದು ವಿಷಯ ಏನಂದರೆ, ಒಂದು ಸಬ್ಸಿಡ್ರಿ ಕಂಪನಿ ಮುಖಾಂತರ ಅವ್ರು ಬಂದು ನೀವೇ ಪ್ರೇಸ್ ಮಾಡಿಬಿಟ್ಟು ರೀಪ್ಲೇಸ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಂದು ಈಗ ಪ್ರೋಟೀನ್ ಎಕ್ಸೋ ಆ ಥರ ಬ್ರ್ಯಾಂಡ್ ಎಲ್ಲ ತೊಗೊಂಡು ಕಾಂಪ್ಲಾನ್ ಥರ ಬ್ರ್ಯಾಂಡ್ನೆಲ್ಲ ತೊಗೊಂಡಿದ್ದಾನೆ. ಸೊ ಓವರಾಗಿ ಈಸ್ ಟ್ರೈ ಟು ಬಿಕಮ್ ಅ ಹೆಲ್ತ್ ಕಾನ್ಶಿಯಸ್ ಸಿಂಬಲ್ ಓನ್ ಕಂಪನಿ. ಅಟ್ ದ ಸೇಮ್ ಟೈಮ್ ಮ್ಯಾನುಫ್ಯಾಕ್ಚರ್ ಮೆಡಿಕಲ್ ಡಿವೈಸಸ್. ಆ್ಯಕ್ಚುಯಲ್ ಪ್ಯೂರ್ ಮೆಡಿಸನಲ್ಲಿ ಅವರು ರಿಲಯನ್ಸ್ನ ಕಡಿಮೆ ಮಾಡಕ್ಕೆ ನೋಡ್ತಾ ಓಕೆ ಇದ್ದಾರೆ. ಸರ್. ಇಂಡಸ್ಇಂಡ್ ಬಗ್ಗೆ ಒಂದು ಮುಖ್ಯವಾದ ನ್ಯೂಸ್ ಬಂದಿದೆ. ಅವರು ಮಾರ್ಕೆಟ್ ಅಲ್ಲಿ ಇಷ್ಟೆಲ್ಲ ಸಮಸ್ಯೆ ಆದ್ಮೇಲೂನು ಮಾರ್ಕೆಟ್ ಅಲ್ಲಿ ಬಂದು ಅವರು ತುಂಬಾ ಅಗ್ರೆಸಿವ್ ಆಗಿ ಅದರಲ್ಲಿ ಇನ್ವೆಸ್ಟರ್ಸ್ ಬಂದಿದ್ದಾರೆ ಅನ್ನೋ ಮಾಹಿತಿ ಹೇಳ್ತಾ ಇದ್ದಾರೆ. ಇಂಡಸ್ಇಂಡಲ್ಲಿ ಒಂದು ಹಿಸ್ಟ್ರಿ ಆಫ್ ಲೈನ್ ಫಾರ್ ದ ರೈನ್ ಇದೆ. ಅವರು ಎಂ ಪಿನ ಡಿಕ್ಲೇರ್ ಮಾಡಿದ್ದು 2016 ಒಂದು ಚಿಕ್ಕ ತಪ್ಪು ಇಲ್ಲೋ ಬಂದು ಈ ಲಾಸ್ಟ್ ಇಯರೇ 2023 ಈ ಪ್ರಾಬ್ಲಮ್ನ ಕ್ಲೋಸ್ ಮಾಡಿರಬೇಕು. ಪ್ರಾಫಿಟ್ಗೋಸ್ಕರ ದೇ ಗೋನ್ ಫಾರ್ ದಿ ಲೈನ್. ಈ ಸಲ ಒಂದು ಕನ್ಸರ್ವೇಟಿವ್ ಆದಂಥ ವ್ಯಕ್ತಿನ ಕರ್ಕೊಂಡು ಬಂದಿದ್ದಾರೆ. ಐ ಥಿಂಕ್ ದೇ ವಿಲ್ ಬಿ ವೆರಿ ಕನ್ಸರ್ವೇಟಿವ್. ಅದೇ ಸಮಯದಲ್ಲಿ ಕೋಟಕ್ ಮಹೇಂದ್ರ ರಿಸಲ್ಟ್ಸ್ ತುಂಬ ಮೋಸವಾಗಿ ಬಂದಿದೆ. ಹೌದು, SBI ಇದು ಹಾಗೆ ಇದೆ. SBI ಹಾಗೆ ಇದೆ. ಏನು ಹೇಳ್ತೀವಿ ಅಂದರೆ ಲಿಕ್ವಿಡಿಟಿನ ಇಂಪ್ರೂವ್ ಮಾಡಿದ್ರಿಂದ ಇದು ಕೂಡಲೇ ಇಂಪ್ರೂವ್ ಆಗಲ್ಲ. ಸೊ ಜನಗಳು ಸಾಲ ತಗೊಳ್ಳೋಕ್ಕೆ ಶುರು ಮಾಡಿದ್ಮೇಲೆ ಈ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ಓಕೆ ಸರ್. ಡೆಲ್. ಸೊ ಇದೇನೇ ನ್ಯೂಸ್ ಬೇಸ್ಡ್ ಇರುವಂತ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ, ಧನ್ಯವಾದಗಳು. ಇಲ್ಲಿ ಮಾಹಿತಿಗಳು ಹಾಗೇ ಇದೆ. ಚಿನ್ನ ಬಂದು 8715 ಇದೆ. ಯಾರಿಗೆಲ್ಲ ಚಿನ್ನ ಬೇಕು, ಚಿನ್ನನ ಡೆಫಿನೆಟ್ ಆಗಿ ತಗೊಳ್ಳಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕಳಿಸಿ. 4 ಚಾನಲ್ಸ್ ಇಟ್ಟಿದ್ದೀವಿ. ಮನಿ ಮಾತಲು ತೆಲುಗಿನಲ್ಲಿ, ಮನಿ ಪೇಚು ಅಂತ ತಮಿಳಿನಲ್ಲಿ, ಆ್ಯಂಡ್ ಮನಿ ಪೇಚು ಮಲಯಾಳಂ ಅಂತ ಮಲಯಾಳದಲ್ಲಿ, ಪೈಸಾ ಬೋಲ್ತಾ ಹೇ ಅಂತ ಹಿಂದಿಯಲ್ಲಿ ಒಂದು ಚಾನಲ್ ಇಟ್ಟಿದ್ದೀವಿ. ಎಲ್ಲಾನು ಬಂದು ವೀಡಿಯೋಸ್ನ ಆಯಾಯ ಲ್ಯಾಂಗ್ವೇಜ್ ಗೊತ್ತಿರೋರಿಗೆ ಕಳಿಸಿ, ಅವ್ರನ್ನ ನೋಡೋದಕ್ಕೆ ಹೇಳಿ. ಅವರಿಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಧನ್ಯವಾದಗಳು.